ನಿನ್ನನ್ನು ಬಿಡೋದಿಲ್ಲ ಮುಗಿಸ್ತೇವೆ ಅಂತ ಹೇಳಿ ನಿರಂತರವಾಗಿ ಬೆದರಿಕೆಯ ಕರೆಗಳು ಬರ್ತಾ ಇದಾವಂತೆ. ಬೆದರಿಕೆಯ ಬಗ್ಗೆ ಪಬ್ಲಿಕ್ ಟಿವಿ ಮುಂದೆ ಬಿಚ್ಚಿಟ್ಟಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ಅವರು. ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರವಾಗಿದೆ. ವಕ್ಫ್ ವರದಿಯನ್ನು ತಯಾರಿಸಿದಂತಹ ಅನ್ವರ್ ಮಾಣಿಪ್ಪಾಡಿ ಅವರಿಗೆ ನಿರಂತರವಾಗಿ ಬೆದರಿಕೆಯ ಕರೆಗಳು, ಇಂಟರ್ನೆಟ್ ಮೂಲಕ ಬೆದರಿಕೆಯ ಕರೆಗಳು ಬರ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಿವರು ಅನ್ವರ್ ಮಾಣಿಪ್ಪಾಡಿ ಅವರು 2-3 ದಿನಗಳಿಂದ ಕಂಟಿನ್ಯೂಸ್ ಆಗಿ ಇಂಟರ್ನೆಟ್ ಮೂಲಕ ಈ ಥ್ರೆಟಿಂಗ್ಸ್ ಕಾಲ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿನ್ನನ್ನು ಬಿಡೋದಿಲ್ಲ, ಮುಗಿಸ್ಬಿಡ್ತೇವೆ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಿದ್ದಾರಂತೆ. ವಫ್ತ್ ಬಿಲ್ಲು ಮಂಡನೆ ಆಗಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿ ಅವರು ಕಳೆದ ಹಲವಾರು ವರ್ಷಗಳ ಹಿಂದೆ ಈ ಒಂದು ವಫ್ತ್ನಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಈವರೆಗೂ ಮಂಡನೆ ಆಗಿಲ್ಲ. ಆದರೆ ಈಗ ಈ ಒಂದು ವರದಿಯನ್ನು ಮಂಡನೆ ಮಾಡಿರುವಂಥ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂಥ ಅನ್ವರ್ ಮಾಣಿಪ್ಪಾಡಿ ಅವರಿಗೆ ಸಾಕಷ್ಟು ಬೆದರಿಕೆ ಕರೆಗಳು ಬರ್ತಾ ಇದೆ. ಅದು ವಿದೇಶದಿಂದ ಇಂಟರ್ನೆಟ್ ಕಾಲ್ ಕರೆಗಳು ಬರ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಹಾಗಾಗಿ ಅವರು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಸರ್, ನಿಮಗೆ ಎಲ್ಲಿಂದ ಈ ರೀತಿಯಾದಂಥ ಕರೆಗಳು ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ಅದು ಎಲ್ಲಿಂದ ನನಗೆ ಗೊತ್ತಿದ್ದ ತಕ್ಷಣ ನಾನು ಕನ್ಸರ್ನ್ ಪೀಪಲ್ಗೆ ಕೊಡ್ತಾ ಇದ್ದೆ. ನಾನು ಈಗ ಕನ್ಸರ್ನ್ ಪೀಪಲು ನನ್ನ ಫೋನ್ ಮೇಲೆ ಟ್ಯಾಪ್ ಇಡಬೇಕಾಗುತ್ತೆ. ಟ್ಯಾಪ್ ಇಟ್ಟು ಅವ್ರಿಗೆ ಗೊತ್ತಾಗ್ಬೋದು ಸರಿ ಎಲ್ಲಿಂದ ಬರ್ತಾ ಇದೆ ಅಂತೇಳಿ. ನನಗಂತೂ ಗೊತ್ತಾಗಲ್ಲ. ಆಮೇಲೆ ಅದು ವಾಪಸ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಹಾಗೆ ಅದು ಎಲ್ಲ ಭಾಷೆಯಲ್ಲಿ ಕೂಡ ಬರ್ತಾ ಇದೆ. ನಾರ್ತ್ ಇಂಡಿಯನ್, ಉರ್ದು, ಇಲ್ಲ ಹಿಂದಿ, ಮರಾಠಿ, ಕನ್ನಡ, ತುಳು, ಇಂಗ್ಲೀಷಲ್ಲಂತೂ ಜೋರಾಗಿ ಬರ್ತಾಯಿದೆ. ಒಬ್ಬನ ಇಂಗ್ಲೀಷ್ ಮಾತ್ರ ಆರ್ಡಿನರಿ ಇಂಗ್ಲೀಷ್ ಅಲ್ಲ, ನಮಗೆ ಅದಕ್ಕೆ ಅರ್ಥ ಆಗೋದು ಇಂಗ್ಲೀಷ್, ಫಾರಿನರ್ ಇಂಗ್ಲೀಷ್ ಅಲ್ಲ. He'll be your days are numbered and you'll not be surviving long for to see anything out of this ಅಂತ ಎಲ್ಲ ಆ ರೀತಿ ಎಲ್ಲ ಮಾತಾಡಿದ್ದಾರೆ ಅವರು. ಅಂದರೆ ಕರೆ ಮಾಡಿ ಏನು ಹೇಳ್ತಾ ಇದ್ದಾರೆ ಸರ್? ಮತ್ತು ಯಾಕಾಗಿ ಈ ರೀತಿ ಬೆದರಿಕೆ ಆಗ್ತಾ ಇದ್ದಾರೆ? ನೀನು ಭಾಳಷ್ಟು ನಾಯಕರ ಮೇಲೆ, ಭಾಳಷ್ಟು ಜನಗಳ ಮೇಲೆ ತಪ್ಪು ವರದಿಯನ್ನು ಕೊಟ್ಟಿದೆಯಾ, ಅದರಿಂದ ಎಲ್ಲರೂ ನೊಂದಿದ್ದಾರೆ, ಯಾರು ನಿನ್ನ ಕ್ಷಮಿಸಲಿಕ್ಕಿಲ್ಲ ಅಂಥೇಳಿ. ಇದನ್ನು ಹೊರತುಪಡಿಸಿ ಏನಾದರೂ ಕೊಲೆ ಬೆದರಿಕೆ ಹಾಕುವಂಥದ್ದು ಈ ರೀತಿಯಾದ ಏನಾದರೂ ಮಾಡ್ತಾ ಇದ್ದಾರೆ, ಅಥವಾ ಇದನ್ನು ಮಾಡಿದ್ದಕ್ಕೆ ಮಾತ್ರ ಬೈತಾ ಇದ್ದಾರೆ? ಯು ವಿಲ್ ನಾಟ್ ಸರ್ವೈವ್ ಟು ಸಿ ಎನಿ ಆಫ್ ದಿಸ್ ಅಂತೇಳಿ, ಬೇಗ ಮಾಡ್ತೀವಿ ಅಂತೇಳಿ. ಸರ್, ನೀವು ಮಂಡನೆ ಮಾಡಿರುವಂಥ ಏನು ವರದಿ ಇತ್ತು, ಅದರಲ್ಲಿ ರಾಜ್ಯದ ಕೆಲವೊಂದು ನಾಯಕರ ಬಗ್ಗೆ, ಮುಸ್ಲಿಂ ನಾಯಕರಾಗಿರ್ಬೋದು, ಕಾಂಗ್ರೆಸ್ ನಾಯಕರ ಬಗ್ಗೆ ಆಗಿರ್ಬೋದು, ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದೀರಾ ಸರ್? ಏನಾದರೂ ವಫ್ತು ಆಸ್ತಿಯನ್ನು ಒಳಗಾಕಿದ್ದಾರೆ ಅನ್ನುವಂಥದ್ದು? ಖಂಡಿತ. ನಾನು PDF ಕೂಡ ಕಳಿಸಿ, ಬೇಕಾದ್ರೆ ನಿಮಗೆ PDF ಕೂಡ ಕೊಡ್ತೇನೆ. ನನಗೆ ಬೇಕಾದ್ರೆ ನಿಮಗೆ ಈಗ ಯಾರಿಗೆ ಬೇಕಾದ್ರೆ PDF ಕೊಡ್ತೇನೆ ನಾನು. ಅದರ ಕಂಪ್ಲೀಟ್ ರಿಪೋರ್ಟ್ ಇದು PDF ಮಾಡ್ಕೊಂಡಿದ್ದೀನಿ, ಕೊಡ್ಬೋದು ನನಗೆ. ಪ್ರಮುಖವಾಗಿ ಯಾರ ಹೆಸರು ಇದೆ ಸರ್? ನೀವು ಯಾರ ಹೆಸರು ಹೇಳ್ತೀರಾ, ನಾನು ಆಗ ಹೇಳ್ತೇನೆ ಅವ್ರು ಇದ್ದಾರೆ ಇಲ್ಲೋ ಅಂಥೇಳಿ. ಈಗ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕ ನಿನ್ನೆ ರಾಜ್ಯಸಭೆಯಲ್ಲೂ ಕೂಡ ಅನ್ವರ್ ಮಾಣಿಪ್ಪಾಡಿ ಅವರ ವರದಿಯನ್ನು ಉಲ್ಲೇಖಿಸಿ ಬಿಜೆಪಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿತು. ಈ ಹಿಂದೆ 150 ಕೋಟಿ ರೂಪಾಯಿ ಆಮಿಷವನ್ನು ನನ್ನ ಮೇಲೆ ಒಡ್ಡಿದ್ದಾರೆ ರಾಜಕಾರಣಿಗಳು ಅನ್ನುವಂತಹ ಬಾಂಬನ್ನು ಕೂಡ ಇದೇ ಅನ್ವರ್ ಮಾಣಿಪ್ಪಾಡಿ ಅವರು ಸಿಡಿಸಿದರು. ಈಗ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ಅನ್ವರ್ ಮಾಣಿಪ್ಪಾಡಿ ಅವರಿಗೆ ಕಳೆದ 3 ದಿನಗಳಿಂದ ನಿರಂತರವಾಗಿ ಬೆದರಿಕೆಯ ಕರೆಗಳು ಬರ್ತಾ ಇದ್ದಾವೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಉರ್ದು, ಮರಾಠಿ, ಕನ್ನಡ, ಇಂಗ್ಲೀಷ್ ಭಾಷೆಯಲ್ಲಿ ಬೆದರಿಕೆ ಹಾಕ್ತಿದ್ದಾರಂತೆ.